ನಾಳೆ ಸಂಪುಟ ವಿಸ್ತರಣೆ ಆಗೇ ಆಗತ್ತೆ. ದೆಹಲಿಯಿಂದ ಬಂದಂತಹ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೇಳಿರುವಂತದ್ದು. ಅಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ದೆಹಲಿಗೆ ತೆರಳಿದಂತಹ ಪ್ರಿಯಾಂಕಾ ಖರ್ಗೆ ಬಹಳ ಕುತೂಹಲ ಮೂಡಿಸಿತ್ತು. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಇವತ್ತು ಮಾಧ್ಯಮದೊಂದಿಗೆ ಹೇಳಿರುವಂತದ್ದು ನಾಳೆ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅನ್ನುವಂತಹ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಈಗಾಗಲೇ ಸಂಪುಟ ಸಭೆ ವಿಸ್ತರಣೆ ಆಗತ್ತಾ ಆಗಲ್ವಾ ನಾಳೆನ ನಾಡ್ದ ಅನ್ನುವಂತ ಒಂದಷ್ಟು ಗೊಂದಲಗಳಿತ್ತು, ಚರ್ಚೆಗಳಿತ್ತು. ಆದ್ರೆ ಇದೆಲ್ಲದಕ್ಕೂ ಕೂಡ ಈಗ ಸಚಿವ ಪ್ರಿಯಾಂಕಾ ಖರ್ಗೆ ತೆರೆಯನ್ನು ಎಳೆದಿರುವಂತದ್ದು. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಕಾದು ನೋಡಬೇಕು. ನಾಳೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಹಾಗೆ ನಾಳೆ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಥ್ಯಾಂಕ್ ಯು. ಸೀರಿಯಸ್ಲಿ ಸರ್, ನೀವು ಕೇಳ್ದಲ್ಲೇ ನಿಮ್ಮ ಗಾಡಿ ನಂಬರ್ ನನಗೆ ಗೊತ್ತಲ್ಲ ಏನಿಲ್ಲ ಅಂತ ಸರ್ ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ. ಸ್ವಲ್ಪ ಹುಷಾರು ದಯವಿಟ್ಟು. ಸರ್ ನಿಮ್ಗೆ ಕಾಯ್ತಿದ್ದೀವಿ ಸರ್. ಥ್ಯಾಂಕ್ ಯು. ಸೀರಿಯಸ್ಲಿ ಸರ್, ನೀವು ಕೇಳ್ದಲ್ಲೇ ನಿಮ್ಮ ಗಾಡಿ ನಂಬರ್ ನನಗೆ ಗೊತ್ತಲ್ಲ ಏನಿಲ್ಲ ಅಂತ ಸರ್ ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ. ಸ್ವಲ್ಪ ಹುಷಾರು ದಯವಿಟ್ಟು. ಸರ್ ನಿಮ್ಗೆ ಕಾಯ್ತಿದ್ದೀವಿ ಸರ್. ಥ್ಯಾಂಕ್ ಯು. ಸೀರಿಯಸ್ಲಿ ಸರ್, ನೀವು ಕೇಳ್ದಲ್ಲೇ ನಿಮ್ಮ ಗಾಡಿ ನಂಬರ್ ನನಗೆ ಗೊತ್ತಲ್ಲ ಏನಿಲ್ಲ ಅಂತ ಸರ್ ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ. ಸ್ವಲ್ಪ ಹುಷಾರು ದಯವಿಟ್ಟು. ಸರ್ ನಿಮ್ಗೆ ಕಾಯ್ತಿದ್ದೀವಿ ಸರ್. ಥ್ಯಾಂಕ್ ಯು. ಸೀರಿಯಸ್ಲಿ ಸರ್, ನೀವು ಕೇಳ್ದಲ್ಲೇ ನಿಮ್ಮ ಗಾಡಿ ನಂಬರ್ ನನಗೆ ಗೊತ್ತಲ್ಲ ಏನಿಲ್ಲ ಅಂತ ಸರ್ ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ. ಸ್ವಲ್ಪ ಹುಷಾರು ದಯವಿಟ್ಟು. ಸರ್ ನಿಮ್ಗೆ ಕಾಯ್ತಿದ್ದೀವಿ ಸರ್. ಥ್ಯಾಂಕ್ ಯು. ಸೀರಿಯಸ್ಲಿ ಸರ್, ನೀವು ಕೇಳ್ದಲ್ಲೇ ನಿಮ್ಮ ಗಾಡಿ ನಂಬರ್ ನನಗೆ ಗೊತ್ತಲ್ಲ ಏನಿಲ್ಲ ಅಂತ ಸರ್ ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ. ಸ್ವಲ್ಪ ಹುಷಾರು ದಯವಿಟ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.